ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ನಿಮಗೊಂದು ಸ್ವೀಟ್ ರೆಸಿಪಿ ಹೇಳಿಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎರಡು ಸಾಮಾನುಗಳನ್ನು ಬಳಸಿ ಈ ಸ್ವೀಟ್ ಮಾಡಿಕೊಳ್ಳಬಹುದು. ಮತ್ತು ಸಣ್ಣ ಸಣ್ಣ ಫಂಕ್ಷನ್ಗಳಿಗೂ ಈ ಸ್ವೀಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತದೆ. ಟೇಸ್ಟು ಚೆನ್ನಾಗಿರುತ್ತದೆ ಮತ್ತು ಮಾಡೋದು ಬಹಳ ಸುಲಭ. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿರಿ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ತವೆ ಇಟ್ಟುಕೊಂಡು ಅದಕ್ಕೆ 2 ಕಪ್ನಷ್ಟು ಶೇಂಗಾ ಹಾಕಿಕೊಳ್ಳಬೇಕು. ಈ ರೀತಿ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ಶೇಂಗಾ ಹೊತ್ತಬಾರದು. ಈ ರೀತಿ ಸೊಪ್ಪಿ ಉಚ್ಚುವವರೆಗೂ ಶೇಂಗಾ ಹುರಿದುಕೊಳ್ಳಬೇಕು. ಹುರಿದಿರುವ ಶೇಂಗಾವನ್ನು ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟುಕೊಳ್ಳಬೇಕು. ಈ ಶೇಂಗಾವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಿಕೊಳ್ಳಬೇಕು. ನೋಡಿ, ಈ ರೀತಿ ಪೌಡ್ರ್ ಮಾಡಿಕೊಳ್ಳಬೇಕು. ಈ ಪೌಡ್ರನ್ನು ಒಂದು ಸಾಣಿಗೆಗೆ ಹಾಕಿ ಸ್ವಲ್ಪ ಸೋಸಿಕೊಳ್ಳಬೇಕು. ಶೇಂಗಾ ಬೀಜದ ಉಳಿದಿದ್ರೆ ಮೇಲ್ಗಡೆ ಬರುತ್ತೆ ಅಂತ ಈ ರೀತಿ ಸೋಸ್ತಾ ಇದ್ದೇನೆ. ಹಾಗೇನು ಮಾಡಿಕೊಳ್ಳಬಹುದು. ನೋಡಿ, ಈ ರೀತಿ ಚೆನ್ನಾಗಿ ಸೋಸಿಕೊಳ್ಳಬೇಕು. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಟುಕೊಳ್ಳಬೇಕು. ಅದಕ್ಕೆ 1 ಕಪ್ ಸಕ್ಕರೆ ಹಾಕಿಕೊಳ್ಳಬೇಕು. 1 ಕಪ್ ಸಕ್ಕರೆಗೆ ಅರ್ಧ ಕಪ್ನಷ್ಟು ನೀರು ಹಾಕಿಕೊಳ್ಳಬೇಕು. ಈ ಮೆಜರ್ಮೆಂಟ್ ಸರಿಯಾಗಿ ಹಾಕಿರಿ, ಅಂದರೆ ಚೆನ್ನಾಗಿ ಬರುತ್ತದೆ. ಹಾಕಿ ಇದನ್ನು ಒಂದೆಡೆ ಪಾಕ್ ಬರುವವರೆಗೂ ಕುದಿಸಿಕೊಳ್ಳಬೇಕು. ನನ್ನ ಚಾನಲ್ನಲ್ಲಿ ಅನೇಕ ರೀತಿಯ ಸ್ವೀಟ್ ರೆಸಿಪಿಗಳು ಇವೆ ಫ್ರೆಂಡ್ಸ್. ಒಂದು ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಒಂದು ಸಲ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೋಡಿ, ಈ ರೀತಿ ಒಂದೆಡೆ ಪಾಕ ಬಂದರೆ ಸಾಕು. ಪೌಡ್ರ್ ಮಾಡಿರುವ ಶೇಂಗಾವನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಹಾಕಿ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಬೇಗನೆ ಮಿಕ್ಸ್ ಆಗುತ್ತದೆ. ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲೇ ಇಡಬೇಕು. ಹೈ ಫ್ಲೇಮ್ನಲ್ಲಿಟ್ಟರೆ ಹೊತ್ತುತ್ತದೆ. ನೋಡಿ, ಇಲ್ಲಿ ನಾನು ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿಕೊಳ್ತಾ ಇದ್ದೇನೆ. ತುಪ್ಪ ಹಾಕೋದು ಆಪ್ಷನಲ್. ನಿಮಗೆ ಹಾಕಬೇಕು ಅನಿಸಿದರೆ ಹಾಕಿ, ಇಲ್ಲ ಅಂದರೆ ಬಿಟ್ಟರೂ ನಡೆಯುತ್ತದೆ. ಹಾಗೆ ಮಾಡಿದ್ರೂ ನಡೀತದೆ. ಇದಕ್ಕೆ 1 ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿ ತಳ ಬಿಡಬೇಕು. ಚೆನ್ನಾಗಿ ಬೇಗನೆ ಗಟ್ಟಿ ಆಗುತ್ತದೆ. ಈ ರೀತಿ ತಳ ಬಿಟ್ಟರೆ ಇದು ರೆಡಿ ಆಗ್ತಾ ಬರ್ತಾ ಇದೆ ಎಂದು ಅರ್ಥ. 10 ನಿಮಿಷದಲ್ಲೇ ಈ ಸ್ವೀಟ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಒಂದು ಸಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗ ಇದು ರೆಡಿಯಾಗಿದೆ. ಇದನ್ನು ಈ ರೀತಿ ಒಂದು ಬೋರ್ಡ್ಗೆ ಹಾಕಿಕೊಳ್ತಾ ಇದ್ದೇನೆ. ಈ ಬೋರ್ಡ್ಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಚಿಕೊಳ್ಳಬೇಕು. ಒಂದು ಪ್ಲೇಟಿಗೂ ಹಾಕಿಕೊಳ್ಳಬಹುದು. ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದಕ್ಕೆ ಹಾಕಿಕೊಂಡರೆ ನಡೆಯುತ್ತದೆ. ಈ ಬೆಲ್ಲನಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಚಿ ಲಟ್ಟಿಸಿಕೊಳ್ಳಬೇಕು. ಎಷ್ಟು ದಪ್ಪ ಬೇಕೋ ಅಷ್ಟು ಲಟ್ಟಿಸಿಕೊಳ್ಳಬಹುದು. ಕಾಜು ಕತ್ಲಿ ಯಾವಾಗಲೂ ಬಹಳ ದಪ್ಪ ಇರುವುದಿಲ್ಲ, ತೆಳುವಾಗೇ ಇರುತ್ತವೆ. ಹಾಗಾಗಿ ನಾನು ಇಲ್ಲಿ ಬಹಳ ದಪ್ಪ ಮಾಡ್ಕೊಳ್ತಾ ಇಲ್ಲ. ಸ್ವಲ್ಪ ಬಿಸಿ ಇರುವಾಗಲೇ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿಕೊಳ್ಳಬಹುದು. ಕಾಜು ಕತ್ಲಿ ಟ್ರಯಾಂಗಲ್ ಇರುವುದರಿಂದ ನಾನು ಟ್ರಯಾಂಗಲ್ ಶೇಪ್ನಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆರಿದ ನಂತರ ಕಟ್ ಮಾಡಿ. ಇಲ್ಲಿ ನಾನು ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡಿದೆ. ನೀವು ಸ್ವಲ್ಪ ಆರಿದ ನಂತರ ಕಟ್ ಮಾಡಿ. ಚೆನ್ನಾಗಿ ಪೀಸಸ್ಗಳು ಬರುತ್ತವೆ. ನೋಡಿ, ಈ ರೀತಿ ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಮಕ್ಕಳ ಬರ್ತ್ಡೇ ಇದ್ದರೆ ಅದಕ್ಕೂ ಮಾಡಿಕೊಳ್ಳಬಹುದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ.
ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ನೋಡಿ ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಿಕೊಳ್ಳಿರಿ. ಸುಲಭವಾಗಿಯೇ ಇವು ಪೀಸಸ್ಗಳು ಬರುತ್ತವೆ. ಬಹಳ ಏನು ಕಷ್ಟ ಆಗುವುದಿಲ್ಲ, ಯಾಕಂದರೆ ಕೆಳಗಡೆ ಬೋರ್ಡಿಗೆ ತುಪ್ಪ ಹಚ್ಚಿರುವುದರಿಂದ ಬೇಗನೆ ಉಚ್ಚುತ್ತವೆ. ನೋಡಿ, ಆರಿದ ನಂತರ ಈ ಪೀಸಸ್ಗಳು ತಾವಾಗಿಯೇ ಉಚ್ಚುತ್ತವೆ. ನೋಡಿ, ಶೇಂಗಾ ಕತ್ಲಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಪೀಸ್ಗಳು ಬಂದಿವೆ ಅಂತ. ಕಾಜು ಕತ್ಲಿ ತರಲು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಈ ಶೇಂಗಾ ಕತ್ಲಿಯಿಂದ ಮಾಡಿದರೆ ಕಡಿಮೆ ಖರ್ಚಿನಲ್ಲೇ ತುಂಬ ಟೇಸ್ಟಿಯಾಗಿ ಕಾಜು ಕತ್ಲಿ ಟೇಸ್ಟೇ ಬರುತ್ತದೆ. ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಪೀಸಸ್ಗಳಾಗಿ ಬಂದಿವೆ ಅಂತ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ತುಂಬ ಸಾಫ್ಟಾಗಿ ಬರುತ್ತದೆ ಇದು. ಕಾಜು ಕತ್ಲಿ ಹೇಗೆ ಸಾಫ್ಟಾಗಿ ಇರುತ್ತದೆಯೋ ಅದೇ ರೀತಿ ಬರುತ್ತದೆ. ನೋಡಿ, ಕೈಯಿಂದ ಈ ರೀತಿ ಮಾಡಿದರೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನೋಡಿ, ಶೇಂಗಾ ಕತ್ಲಿ ರೆಡಿ ಆಯಿತು.